ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ತಮ್ಮನೆಲ್ಲ ನೋಡೇ ಇರ್ತೀರಿ. ಇವತ್ತಿನ ಒಂದು ವಿಡಿಯೋದ ಪರ್ಪಸ್ ಏನಪ್ಪ ಅಂದ್ರೆ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ನನಗೆ ಭಾಳಷ್ಟು ಮಂದಿ ಕಮೆಂಟ್ ಹಾಕಿದ್ರು. ನನ್ನ ಕೆಲವೊಂದಿಷ್ಟು ವಿಡಿಯೋಗಳಿಗೆ ಭಾಳಷ್ಟು ಮಂದಿ ರಿಪೀಟೆಡಾಗಿ ಕಮೆಂಟ್ಗಳು ಬರ್ತಾಯಿದ್ದು, ಯಾವುದಾದ್ರೂ ಅರ್ನಿಂಗ್ ಅಪ್ಲಿಕೇಶನ್ ಇದ್ದರೆ ಹೇಳಿ ಬ್ರೋ, ಯಾವುದಾದ್ರೂ ರೆಫರೆಂಡ್ ಅರ್ನ್ ಇದ್ದರೆ ಹೇಳ್ರಿ, ಈಸಿ ಆಗುವಂಗೆ ಅರ್ನಿಂಗ್ಸ್ ಯಾವ ಇದ್ದರೆ ಹೇಳ್ರಿ, ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳ್ರಿ ಅಂತೇಳಿ ಭಾಳಷ್ಟು ಮಂದಿ ಕಮೆಂಟ್ಗಳು ಹಾಕ್ತಿದ್ರಿ. ಆ ಕಮೆಂಟ್ಗಳನ್ನ ನೋಡ್ತಿದ್ದೀನಿ. ನೋಡಿಬಿಟ್ಟು ನಾನು ಸರ್ಚ್ ಮಾಡ್ತಿದ್ನಿ ಯೂಟ್ಯೂಬ್ನಾಗ, ಗೂಗಲ್ದಾಗ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಾಗೆಲ್ಲ ಚೆಕ್ ಮಾಡ್ತಿದ್ನಿ. ಅವು ಅಷ್ಟೊಂದು ಟ್ರಸ್ಟ್ಫುಲ್ಲಾಗಿ ಜೆನ್ಯೂನಾಗಿ ಹೇಳ್ಕೊತ ಇದ್ದಿದ್ದಿಲ್ಲ. ಇವತ್ತಿನ ಒಂದು ವಿಡಿಯೋದಾಗ ಭಾಳ ಟ್ರೆಂಡಿಂಗ್ನಾಗಿರುವಂಥ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡತ್ನು ಮತ್ತು ನಿಮ್ಗೆ ತೋರ್ಸಾಕತ್ನ ಬಿಟ್ಟು ಪ್ರಾಕ್ಟಿಕಲ್ಲಾಗಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋನಾರ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ಇವತ್ತಿನ ಒಂದು ವಿಡಿಯೋಕ್ಕೆ ಇಲ್ಲಂದ್ರೂ 50ರಿಂದ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ 100 ಲೈಕ್ನ ಟಾರ್ಗೆಟ್ನ ನೀವು ರೀಚ್ ಮಾಡಿಸ್ರಿ. ಮತ್ತು ನನಗೆ ಮುಂದಿನ ಒಂದು ವಿಡಿಯೋದಾಗ ನೀವು ಯಾವ ಒಂದು ಕಮೆಂಟ್ ಮಾಡ್ತೀರಿ, ಯಾವ ಒಂದು ಕ್ವಶನ್ನ ನಮ್ಗೆ ಕೇಳ್ತಿರಲಿ, ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ, ರೆಸ್ಪಾನ್ಸ್ ಮಾಡೋಕ್ಕೆ ನನಗೊಂದು ಹೋಪ್ ಅನ್ನೋದು ಬರ್ತೈತಿ. ಅದಕ್ಕಾಗಿ ನಾನು ಈ ಥರ ನಿಮ್ಗೆ ಕಂಡೀಷನ್, ಟಾರ್ಗೆಟ್, ಅಚೀವ್ಮೆಂಟ್ ಅಂತೇಳಿ ಕೊಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ನಾ ಹೇಳುವಂಥ ಅರ್ನಿಂಗ್ ಅಪ್ಲಿಕೇಶನ್ ಬಂದುಬಿಟ್ಟು, ನಾ ಹೇಳುವಂಥ ಈ ಒಂದು ಪ್ರಾಕ್ಟಿಕಲ್ ವಿಡಿಯೋ ಬಂದುಬಿಟ್ಟು ಟೆಲಿಗ್ರಾಮ್ನಾಗ ನಾನು ಈ ಒಂದು ಅರ್ನಿಂಗ್ ಅನ್ನೋದು ಮಾಡ್ತೀನಿ. ಯಾವ ಥರ ನಾನು ಟೆಲಿಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ತೀನಿ ಅಂತ ಕೇಳೋದಾದ್ರೆ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಇಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ನಾ ಹೇಳೋದು ಅರ್ಥ ಆಗ ತಿಳ್ಕೊಂಡು ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಇಟ್ಟಿರ್ತೀನಿ. ಆ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಂದ್ರೆ ಗೊತ್ತಿಲ್ಲ ಕೆಲವೊಂದಿಷ್ಟು ಮಂದಿಗೆ. ಡಿಸ್ಕ್ರಿಪ್ಷನ್ ಅಂದರೆ ಏನಪ್ಪ ಅಂದ್ರೆ, ಈಗ ವಿಡಿಯೋದ ಕೆಳಗೆ ನಾನು ಒಂದು ಟೈಟಲ್ ಕಾಣ್ತತೆ, ಆ ಟೈಟಲ್ದಾಗ ಕೆಳಗೆ ಒಂದು ಸ್ವಲ್ಪ ನೀವು ಟ್ಯಾಪ್ ಮಾಡಿರಿ. ಟೈಟಲ್ ಮೇಲೆ ನೀವು ಸ್ವಲ್ಪ ಟ್ಯಾಪ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅನ್ನೋದು ಓಪನ್ ಆಕೈತಿ. ಆ ಒಂದು ಓಪನ್ ಆಗಿರೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ್ಯಪ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ. ಅದನ್ನ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ. ಆ ಲಿಂಕ್ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಾ ಹೇಳುವಂಥ ಅರ್ನಿಂಗ್ ವೆಬ್ಸೈಟ್ ಓಪನ್ ಆಕೈತಿ. ಆ ಒಂದು ಅರ್ನಿಂಗ್ ವೆಬ್ಸೈಟ್ ಹೆಸರು ಏನಪ್ಪ ಅಂದ್ರೆ ಪೈಂಡೋ ಲಕ್ಕಿ ಅಂದಂಗೆ. ಅದನ್ನು ನಿಮಗೆ ಇಲ್ಲಿ ತೋರಿಸ್ತು ನೋಡ್ಬೋದು ನೀವು. ಪೈಂಡೋ ಲಕ್ಕಿ ಅಂತೇಳಿ ಅವ್ರದ್ದು ಅಂತೇಳಿ ಒಂದು ಟೆಲಿಗ್ರಾಮ್ದು ಒಂದು ಗ್ರೂಪ್ ಐತಿ, ಚಾನಲ್ ಐತಿ. ಆ ಒಂದು ಚಾನಲ್ಗೆ ನೀವು ಜಾಯಿನ್ ಆಗ್ಬೇಕು. ನಾನು ಡಾಟಾ ಆನ್ ಮಾಡಿಲ್ಲ, ಡಾಟಾ ಆನ್ ಮಾಡ್ತೀನಿ. ಡಾಟಾ ಆನ್ ಮಾಡಿದ್ದಿಲ್ಲ. ನಾನು ಈಗ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ನಿ. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋಂಥ ಲಿಂಕ್ ಮೇಲೆ ನೀವು ಕೂಡ ಕ್ಲಿಕ್ ಮಾಡಿರಿ. ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಏನು ಕೊಡ್ತಾನಪ್ಪ, ನಿಮ್ಗೆ ಇಲ್ಲಿ ಏನು ಕೇಳ್ತಾನಪ್ಪ ಅಂದ್ರೆ ಕೆಲವೊಂದಿಷ್ಟು ಗ್ರೂಪ್ಗಳಿಗೆ ಜಾಯಿನ್ ಆಗ್ರಿ ಅಂತೇಳಿ ಹೇಳ್ತಾನೆ. ಅಂದ್ರೆ ಕೆಲವೊಂದಿಷ್ಟು ಗ್ರೂಪ್ಗಳು ಬರ್ತಾವೆ. ಅವ್ರು ಹೇಳಿದಂಥ ಗ್ರೂಪ್ಗಳಿಗೆ ನಾವು ಜಾಯಿನ್ ಆಗಿವಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಮ್ಗೆ ಅವರು ಸ್ಪಿನ್ ಮಾಡೋಕತ್ತೇಳಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಡ್ತಾರೆ, ಸ್ಕ್ರ್ಯಾಚ್ ಕಾರ್ಡ್ ಕೊಡ್ತಾರೆ. ಆ ಸ್ಕ್ರ್ಯಾಚ್ ಕಾರ್ಡ್ನ ಯೂಸ್ ಮಾಡ್ಕೇಶಿಂದ ನಾವು ಇಲ್ಲಿ ಸ್ಪಿನ್ ಮಾಡಿ ಅಮೌಂಟ್ಗಳನ್ನ ಅರ್ನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ನನ್ನ ಅಮೌಂಟ್ ಎಷ್ಟಾಗೈತಿ ಅಂತೇಳಿ. ಇಲ್ಲಿ 99.3 ಆಗೈತಿ. ಅಂದ್ರೆ ಏನು, ಇಲ್ಲಿ ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು 100 ರೂಪಾಯಿ ಐತಿ. 100 ರೂಪಾಯಿ ಆತಪ್ಪ ಅಂದ್ರೆ ಆಟೋಮೆಟಿಕ್ಲಿ ನೀವು ವಿತ್ಡ್ರಾ ಅನ್ನೋದು ಹೊಡ್ಕೋಬೋದು. ವಿತ್ಡ್ರಾ ಯಾವ ಥರ ಮಾಡೋದು ಅಂತೇಳಿ ಮೊದಲು ಹೇಳ್ಕೊಡ್ತೀನಿ ಕೇಳ್ರಿ. ಇಲ್ಲಿ ಮ್ಯಾಲೆ ನೀವು ನೋಡ್ಬೋದು ರ್ಯಾಂಕ್ ಐತಿ, ಇನ್ವಿಟೇಷನ್ ಐತಿ, ಕ್ಯಾಶ್ ಔಟ್ ಐತಿ. ಎಲ್ಲಿಪ್ಪ ಅಂದ್ರೆ ಇಲ್ಲಿ ಪೂರ್ತಿ ಮ್ಯಾಲೆ ಇಲ್ಲಿ 3 ಆಪ್ಷನ್ಗಳು ಕೊಟ್ಟಿರ್ತಾನೆ. ಇಲ್ಲಿ ಕ್ಯಾಶ್ ಔಟ್ ಐತೆ ಕೊಟ್ಟಿರ್ತಾನಲ್ಲ ಆಪ್ಷನ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅಲ್ಲಿಗೆ ನೀವು ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗೆ ನೀವು ನೋಡ್ಬೋದು ಇಲ್ಲಿ ನಾನು ಡೀಟೇಲ್ಸ್ ಕೇಳಿರ್ತಾನೋ ಅದನ್ನ ಎಲ್ಲ ಕೊಟ್ಟಿರ್ತಾನೆ. ಇಲ್ಲಿ ನಮ್ಮ ನಂಬರ್ ಕೇಳ್ತಾನು, ನಮ್ಮದು ಒಂದು UPI ID ಕೇಳ್ತಾನು, ನಮ್ಮೊಂದು ಹೆಸರು ಕೇಳ್ತಾನೆ. ಇಷ್ಟು ಕೊಟ್ಟಿರಪ್ಪ ಅಂದರೆ ನೀವು ಆಟೋಮೆಟಿಕ್ಲಿ ನೀವು 100 ರೂಪಾಯಿ ಆದಮೇಲೆ ವಿತ್ಡ್ರಾ ಅನ್ನೋದು ಮಾಡ್ಕೋಬೋದು. 100% ಹೇಳ್ತಾನು ಅಮೌಂಟ್ ಅನ್ನೋದು ವಿತ್ಡ್ರಾ ಆಕೈತಿ. ಕೆಲವೊಂದಿಷ್ಟು ಪ್ರೊಸೀಜರ್ ತೊಗೊಳ್ದೆ. ಅಂದ್ರೆ ಒಂದು 18 ಅವರ್ಸ್ ಆಗಿರ್ಬೋದು, ಒಂದು 24 ಅವರ್ಸ್ ಆಗಿರ್ಬೋದು. ಒಂದು ದಿನದಾಗ ಅಮೌಂಟ್ ಅನ್ನೋದು ರಿಸೀವ್ ಆಕೈತಿ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ವಿತ್ಡ್ರಾ ಅಂತೂ ಆಕೈತಿ. ಮತ್ತು ನೀವು ಇಲ್ಲಿ ಇನ್ನೂ ಒಂಥರ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಯಾವ ಥರ ಅಂತ ಕೇಳೋದಾದ್ರೆ ಈಗೇನು ಹೇಳಿ ಸ್ಪಿನ್ ಮಾಡಿ ಅರ್ನ್ ಮಾಡೋದು ಅಂತೇಳಿ. ಇವು ಹೆಂಗಪ್ಪ ಅಂದ್ರೆ ಇದು ಸ್ಪಿನ್ನಿನ ಆಪ್ಷನ್ ಯಾವ ಥರ ಬರ್ತಾವಪ್ಪ ಅಂದ್ರೆ, ನೀವು ಈಗ ಒಬ್ಬರಿಗೆ ರೆಫರ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಒಂದು ಸ್ಪಿನ್ ಕೊಡ್ತಾನೆ. ಆ ಒಂದು ಸ್ಪಿನ್ ಮುಖಾಂತರ ಇಲ್ಲಿ ಸ್ಪಿನ್ ಅನ್ನೋದು ಮ್ಯಾಗ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಒಂದು ಸ್ಪಿನ್ ಆಕೈತಿ. ನೀವು ಅಮೌಂಟ್ ಅನ್ನೋದು ಆ್ಯಡ್ ಆಕೈತಿ. ಮತ್ತು ಇಲ್ಲಿ ನೀವು ಸ್ಪಿನ್ ಮಾಡಿದ ಮೇಲೆ ರೆಫರ್ ಆ್ಯಂಡ್ ಅರ್ನ್ ಮುಖಾಂತರ ಸ್ಪಿನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡೈಲಿ ಲಾಗಿನ್ ಕೊಡ್ತಾನೆ. ಡೈಲಿ ಲಾಗಿನ್ ನೋಡ್ಬೋದು. ಇಲ್ಲಿ ನಾ ಈ ಒಂದು ಅಪ್ಲಿಕೇಶನ್, ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಕತ್ತಿ 2 ದಿನ ಆಯ್ತು. ನಾ 2 ದಿನದ್ದು ಕಲೆಕ್ಟ್ ಮಾಡ್ಕೊಂಡು ಡೈಮಂಡ್ಸ್ ಕೊಡೋದು ಮುಖಾಂತರ ಈ ಡೈಮಂಡ್ಸ್ಗಳನ್ನ ಕೊಡ್ತಾನೆ ಕೆಲವೊಂದಿಷ್ಟು. ಇಲ್ಲಿ ಅದನ್ನ ಹೇಳಿಲ್ಲ, ಡೈಮಂಡ್ಸ್ಗಳನ್ನ ಕೊಡ್ತಾನು. ಆ ಡೈಮಂಡ್ಸ್ಗಳನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡೋ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಳಗೆ ಎಷ್ಟೊಂದು ಡೈಮಂಡ್ಸ್ಗಳನ್ನ ಕೊಟ್ಟಿರ್ತಾನು. 300, 900, 1000,
ಈ ಥರ ಡೈಮಂಡ್ಸ್ಗಳು ಕೊಟ್ಟಿರ್ತಾನೆ. ಈ ಥರ ಡೈಮಂಡ್ಸ್ಗಳು ಯಾವ ಥರ ಕೊಡ್ತಾನಪ್ಪ ಅಂದ್ರೆ ನಮಗೊಂದು ಟಾಸ್ಕ್ ಕೊಡ್ತಾನೆ. ಕೆಲವೊಂದಿಷ್ಟು ಗ್ರೂಪ್ಗಳಿಗೆ ಜಾಯ್ನ್ ಆಗೋ ಮುಖಾಂತರ ಇಷ್ಟು ನಮಗೆ ಡೈಮಂಡ್ ಅಂತೇಳಿ ಅವ ಇಟ್ಟಿರ್ತಾನೆ. ಅವುಗಳನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮ್ಯಾಲೆ ರಿಡೀಮ್ ಕೋಡ್ ಅಂತ ಕೊಟ್ಟಿರ್ತಾನೆ, ಅಂದ್ರೆ ರಿಡೀಮ್ ಸ್ಪಿನ್ ಅಂತ ಕೊಟ್ಟಿರ್ತಾನೆ. ರಿಡೀಮ್ ಸ್ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನೀವು ಏನು ಕಲೆಕ್ಟ್ ಮಾಡಿರ್ತಿರಲಿಲ್ಲ ಡೈಮಂಡ್ಗಳನ್ನ ಅವು ಆಟೋಮೆಟಿಕ್ಲಿ ಸ್ಪಿನ್ ಅಂದ್ರೆ ಸ್ಪಿನ್ ಕಾರ್ಡ್ ಬರ್ತಾವೆ, ರಿಡೀಮ್ ಸ್ಪಿನ್ ಅಂತೇಳಿ ಬರ್ತಾವೆ. ಆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಯಾವ ಕನ್ವರ್ಟ್ ಆಕಾವು ಅಂದ್ರೆ 1,000 ಡೈಮಂಡ್ ಸೇರಿದಾಗ ಒಂದು ಸ್ಕ್ರ್ಯಾಚ್ ಕಾರ್ಡ್ನ ಕೊಡ್ತಾನೆ, ಸ್ಪಿನ್ ಮಾಡುವಂಥ ಸ್ಕ್ರ್ಯಾಚ್ ಕಾರ್ಡ್ ಕೊಡ್ತಾನೆ. ಅದನ್ನು ನಾವಿಲ್ಲಿ ಯೂಸ್ ಮಾಡಿ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಎಲ್ಲ ಸ್ಕ್ರ್ಯಾಚ್ ಕಾರ್ಡ್ನ ಎಲ್ಲನೂ ಕೂಡ ನಾನು ಇಲ್ಲಿ ಯೂಸ್ ಮಾಡೀನಿ. ಈಗ ನನ್ನ ಕಡೆ ಯಾವನು ತೋರಿಸ್ಬಾರ್ದು, ಅದಕ್ಕಾಗಿ ಎಲ್ಲನೂ ಕಲೆಕ್ಟ್ ಆಗೈತಿ. ಏನೇನಿಲ್ಲ ಇನ್ನು ನಾನು ರೆಫರ್ ಮಾಡಿ ನಾನು ಸ್ಪಿನ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡೋದು ಅಷ್ಟೇ ನಂದಾಗೋದಿನ. ಅಂದ್ರೆ ಫಸ್ಟಿಗೆ ಇಷ್ಟು ಹತ್ತಿರ ಕೊಡ್ತಾನೆ ಟಾರ್ಗೆಟ್ ಮಾಡಿ, ಅವ್ನು ಅಷ್ಟು ಕಲೆಕ್ಟ್ ಮಾಡಿದ ಮೇಲೆ ಅಷ್ಟು ನಾವು ಯೂಸ್ ಮಾಡಿದ ಮೇಲೆ ರೆಫರ್ ಮಾಡ್ಕೊತಾನೆ ಇರೋದು. ಒಟ್ಟು $100 ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಉತ್ತರ ಅನ್ನೋದು ಮಾಡ್ಕೊಂಬಿಡ್ರಿ. ಸೊ ಫ್ರೆಂಡ್ಸ್, ಇದು ಭಾಳ ಟ್ರೆಂಡಿಂಗ್ನಾಗ ಐತಿ. ಟೆಲಿಗ್ರಾಮ್ದಾಗ ಇದ್ರ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಭಾಳ ಮಂದಿ ಮಾಡತ್ತಾರ. ನೀವು ಕೂಡ ನಾ ಕೊಟ್ಟಿರೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡಿರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತೆ ನಿಮ್ಮ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.